ತಿಕ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಥಿಕನಿಂಗ್ ಏಜೆಂಟ್ ಅಂತ ಒಂದು ಹಾಕ್ತಾರೆ. ಹೌದಾ? ನ್ಯಾಚುರಲ್ ಐಟಮ್ಸ್ ಜೊತೆಲಿ ಏನ್ ಹಾಕಿದ್ದಾರೆ ಅನ್ನೋದು ತುಂಬಾ ದೊಡ್ಡ ಮ್ಯಾಟರ್ ಆಗ್ಬಿಡುತ್ತೆ. ಹೌದೌದು. ಚಾಪ್ ಸ್ಟಿಕ್ಸ್ ತರಿಸಿ ತುಂಬಾ ದಿನದಿಂದ ಹಂಗೆ ಬಿದ್ದಿತ್ತು, ಯೂಸ್ ಮಾಡೋದಕ್ಕೆ ಅಂತ ಮಾಡ್ತಿರೋದಷ್ಟೇ. ಅದಕ್ಕೆ ನಾವು ಹೂಕೋಸೆ ತಗೋಬೇಕು. ಎಲೆಕೋಸೆ ಹಾಕ್ಬಿಟ್ಟು ಗೋಬಿ ಮಂಚೂರಿ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನಂತ ದೊಡ್ಡ ದೊಡ್ಡ ಇನ್ನೊಬ್ಬ ಇರಲ್ಲ ಅಂತ ನಾನೇ ಹೇಳ್ಕೊತೀನಿ. ಇದು ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾಮ್ಸ್ ಡೈರಿ. ಇವತ್ತು ನಾವು ಗೋಬಿ ಮಂಚೂರಿ ಮಾಡೋಣ. ಏನಂದರೆ ಮನೆಯಲ್ಲೇ ಮಾಡ್ಕೋಬೋದು. ಆಚೆ ಹೋಗಿ ತಿನ್ನುವಾಗ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ. ಮನೆಯಲ್ಲೇ ಮಾಡಿದಾಗ ತುಂಬ ತಿನ್ಬೋದು. ಎಷ್ಟು ಬೇಕು ಅಷ್ಟು ತಿನ್ಬೋದು, ನಮಗೆ ಬೇಕಾದಂಗೆ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇವಾಗೊಂದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಮನೇಲಿ ಮಾಡ್ಕೊಳಕ್ಕೆ ತುಂಬ ತಿನ್ಬೋದು ಅನ್ನೋದಕ್ಕಿಂತ ನಾವೇನು ತೊಗೊತಾ ಇದ್ದೀವಲ್ಲ, ಒಂದು ಹತ್ರ ಬಾ, ನಾವೇನು ತೊಗೊತಾ ಇದ್ದೀವಲ್ಲ ಟೊಮೆಟೊ ಕೆಚಪ್ಪು, ಅದು ನ್ಯಾಚುರಲ್ ಅಲ್ಲ. ನ್ಯಾಚುರಲ್ ಟೊಮ್ಯಾಟೋಸಿಂದನೇ ಮಾಡಿದ್ರು ಅದಕ್ಕೆ ಒಂದು ಕೆಚಪ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಸ್ಪೈಸಸ್ಸು, ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಅದಾದಮೇಲೆ ಈರುಳ್ಳಿನೂ ಹಾಕಿರ್ತಾರೆ ಕೆಲವೊಂದು ಇದರಲ್ಲಿ. ಅದೇನೇ ಹಾಕಿದ್ರೂ ಅದು ಕೆಚಪ್ ಯಾವತ್ತೂ ಇದಾಗಲ್ಲ, ಏನದು ತಿಕ್ಕಾಗಲ್ಲ. ತಿಕ್ಕಾಗೋದಕ್ಕೆ ಅಂತ ಹೇಳ್ಬಿಟ್ಟು ಥಿಕನಿಂಗ್ ಏಜೆಂಟ್ ಅಂತ ಒಂದು ಹಾಕ್ತಾರೆ. ಹೌದಾ? ಆಯ್ತಾ? ಅದೊಂದು ಸಣ್ಣ ಈ ಪೌಡ್ರು ಏನು ಹೇಳ್ತಾರೆ ನಿಮಗೆ, ಈ ಈಸ್ಟ್ ಥರ ಒಂದು ಪೌಡ್ರ್ ಇರುತ್ತೆ. ಅದನ್ನ ಹಾಕಿದ ತಕ್ಷಣ ನೀರು ಕೂಡ ಜಲ್ಲಿ ಆಗುತ್ತೆ ತಿಕ್ಕಾಗಿ. ಸೊ ಟೊಮ್ಯಾಟೊ ಕೆಚಪ್ ನಿಮ್ಗೆ ಏನು ಇದ್ರಲ್ಲಿ ಸಿಗ್ತಾ ಇದೆ ಅಂದ್ರೆ, ಪ್ಯಾಕೆಟಲ್ಲಿ ಏನು ಸಿಗ್ತಾ ಇದೆ, ಯಾವ್ದಾರ ಬ್ರ್ಯಾಂಡ್ ತಗೊಳ್ಳಿ ಆಯ್ತಾ, ಹಿಂದೆ ತೆಗೆದು ನೋಡಿದಾಗ ಅದ್ರಲ್ಲಿ ಥಿಕನಿಂಗ್ ಏಜೆಂಟ್ ಅಂತ ಹಾಕಿರ್ತಾರೆ. ನಾನ್ ನಿನಗೆ ಮನೇಲೆ ಅದನ್ನ ಪ್ರಿಪೇರ್ ಮಾಡ್ಕೊ ಅಂತ ಹೇಳೋದೇನಕ್ಕೆ ಅಂತ ಹೇಳಿದ್ರೆ, ನಮಗೆ ಕಾನ್ಫಿಡೆಂಟ್ ಇರುತ್ತೆ ನಾವು ಆರ್ಟಿಫಿಷಿಯಲ್ ಥಿಂಗ್ಸ್ ತಗೊಂತ ಇಲ್ಲ ಅಂತ. ಪ್ಯಾಕೆಟ್ ಮೇಲ್ಗಡೆ ಹಾಕೋದಲ್ಲ ನ್ಯಾಚುರಲ್ ಟೊಮ್ಯಾಟೋಸೆ, ಒಳಗಡೆ ಏನೇನ್ ಹಾಕಿದ್ದಾರೆ ಅದ್ರ ಜೊತೆ ಅನ್ನೋದೇ ಮ್ಯಾಟ್ರು. ನ್ಯಾಚುರಲ್ ಐಟಮ್ಸ್ ಹಾಕಿಲ್ವೋ ಅನ್ನೋದಕ್ಕಿಂತ ನ್ಯಾಚುರಲ್ ಐಟಮ್ಸ್ ಜೊತೆಲಿ ಏನ್ ಹಾಕಿದ್ದಾರೆ ಅನ್ನೋದು ತುಂಬಾ ದೊಡ್ಡ ಮ್ಯಾಟ್ರ್ ಆಗ್ಬಿಡುತ್ತೆ. ನಾವು ಕಂಪ್ಲೀಟ್ ಆಗಿ ಆರ್ಟಿಫಿಷಿಯಲ್ ತಗೊಳ್ಳದೇ ಇರ್ಬೋದು ಆಯ್ತಾ. ಸೊ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಇದು ಗೊತ್ತಾಗುತ್ತೆ. ಆಕ್ಚುಲಿ ಇದರಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಳ್ಳೋದಕ್ಕೂ ಒಂದು ಕಾರಣ ಇದೆ ಆಯ್ತಾ. ಈ ಕೆಲವೊಂದು ಗರಂ ಮಸಾಲಾಗಳನ್ನ ಮನೇಲಿ ಮಾಡ್ಕೊಳ್ಳೋದಕ್ಕೂ ಕಾರಣ ಇದೆ ಆಯ್ತಾ. ಈ ಟೊಮ್ಯಾಟೊ ಕೆಚಪ್ನ ಮನೇಲಿ ಮಾಡ್ಕೊಳ್ಳೋದಕ್ಕೂ ಕಾರಣ ಇದೆ. ಈ ಟೊಮ್ಯಾಟೊ ಕೆಚಪ್ನ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸ್ಕೊಡೋಣ. ಓಕೆ, ಮುಂದೆ ಇವಾಗ ನನಗೆ ಚಾಪ್ಸ್ಟಿಕ್ಸ್ ಬೇಕು. ಚಾಪ್ಸ್ಟಿಕ್ಸ್ ಇವಾಗ ಏನು ಬೇಕು, ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇದು ಆ್ಯಕ್ಚುಲಿ ಗೋಬಿ ಮಂಚೂರಿ ಅದಕ್ಕೆಲ್ಲ ಹೆಲ್ದಿ ಆಗಿರೋದಕ್ಕೆಲ್ಲ ಅಲ್ಲ. ಇದು ಗೋಬಿ ಮಂಚೂರಿ ಹೆಲ್ದಿನೂ ಅಲ್ಲ, ಇದೊಂದು ಸ್ನ್ಯಾಕ್ ಅಷ್ಟೇ. ಅಪರೂಪಕ್ಕೆ ಯಾವಾಗಲಾರು ಒಂದ್ಸಲ ತಿನ್ಬೋದು, ನೋ ಪ್ರಾಬ್ಲಮ್ ಎಟ್ ಆಲ್. ಚಾಪ್ ಸ್ಟಿಕ್ಸ್ ತರಿಸಿ ತುಂಬಾ ದಿನದಿಂದ ಹಂಗೆ ಬಿದ್ದಿತ್ತು, ಯೂಸ್ ಮಾಡೋದಕ್ಕೆ ಅಂತ ಮಾಡ್ತಿರೋದಷ್ಟೇ. ಇಲ್ಲ, ನಾವೇ ಮಾಡ್ಕೊಂಡು ತಿನ್ಬೋದು. ಆಚೆ ಹೋಗಿ ತಿನ್ಬೇಕು ಅನ್ನೋದೈತೆ ಎಲ್ರಿಗೂ. ಆಚೆ ಓಡಾಡ್ಕೊಂಡು ಜಾಲಿಯಾಗಿ ಏನೇನೋ ತಿನ್ಕೊಂಡು ಬರೋಣ, ಗೋಬಿ ಮಂಚೂರಿ, ಬೋಂಡಾ, ವಡೆ ಆ ಥರದ್ದೆಲ್ಲ ಇರುತ್ತೆ. ಆದರೆ ನಾವೇ ಮನೇಲಿ ಮಾಡ್ಕೊಂಡಾಗ ಎಲ್ಲಾರು ಒಂದು 5-6 ಜನ ಇದ್ದಾಗ ಒಂಥರ ಖುಷಿ. ನಾವೇ ಖುಷಿ ಅಲ್ಲ, ಕಾನ್ಫಿಡೆನ್ಸ್. ನಾವ್ ಏನ್ ತಿಂತಾ ಇದೀವಿ ಅನ್ನೋದು ನಮಗ್ ಗೊತ್ತೈತೆ. ಹೆಲ್ದಿ ಫುಡ್ ತಿಂತಾ ಇದೀವಿ. ಹೆಲ್ದಿ ಫುಡ್ ಅಲ್ಲ, ಆಯಿಲ್ ಯಾವತ್ತೂ ಹೆಲ್ದಿ ಆಗಲ್ಲ. ಫ್ಯಾಟ್ ಇಸ್ ಹೈ ಕ್ಯಾಲೋರಿ. ಫ್ಯಾಟೇ ತಿಂತಾ ಇದ್ರು, ಅನ್ಹೆಲ್ದಿನೇ ತಿಂತಾ ಇದ್ರು, ಅದು ಎಷ್ಟು ಅನ್ಹೆಲ್ದಿ, ಎಷ್ಟು ಅನ್ಹೈಜಿನಿಕ್ ಆಗೈತೆ ಅನ್ನೋ ಟ್ರ್ಯಾಕ್ ನಮ್ಮ ಹತ್ರ ಐತೆ. ಹೊರಗಡೆ ತಿಂದಾಗ ಆ ಟ್ರ್ಯಾಕ್ ಇರಲ್ಲ. ಅಪರೂಪಕ್ಕೆ ಯಾವಾಗಲಾರು ತಿನ್ನೋದು ತಪ್ಪೇನಿಲ್ಲ, ಬಟ್ ಯಾವಾಗಲೂ ತಿನ್ನೋದು ಭಯಂಕರ ತಪ್ಪು. ಓಕೆ, ಹೋಗೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ಇದಕ್ಕೆ ಗೋಬಿ ಮಂಚೂರಿ ಎಂದರೆ ಹೂಕೋಸು ಎಂದರ್ಥ ಆಯ್ತಾ. ಅದಕ್ಕೆ ನಾವು ಹೂಕೋಸೆ ತಗೋಬೇಕು. ಎಲೆಕೋಸೆ ಹಾಕ್ಬಿಟ್ಟು ಗೋಬಿ ಮಂಚೂರಿ ಮಾಡ್ತೀನಿ ಅಂತ ಹೇಳಿದ್ರೆ ನನ್ನಂತ ದೊಡ್ಡ ದೊಡ್ಡ ಇನ್ನೊಬ್ಬ ಇರಲ್ಲ ಅಂತ ನಾನೇ ಹೇಳ್ಕೊತೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಓಕೆ, ಇದು ಕಾರ್ನ್ಫ್ಲೋರು. ಓಕೆ, ಯಾಕೆಂದ್ರೆ ಎಷ್ಟು ತಗೊಂಡಿದೀವಿ ಅದರ ಮೇಲೆ ಡಿಪೆಂಡ್ ಹಾಕೋದು. ಓಕೆ, ಇದೊಂದು 3 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಓಕೆ, ಇದು ಮೈದಾ ಹಿಟ್ಟು. ಓಕೆ, 2 ಸ್ಪೂನು ಸಾಕು. ಇದೆರಡು ಆಕ್ಚುಲಿ ಕ್ರಿಸ್ಪಿನೆಸ್ಗೆ. ಇದು ಅಕ್ಕಿ ಹಿಟ್ಟು ಹಾಕ್ಬೋದು. ಮತ್ತೆ ಇದು ಕಡಲೆ ಹಿಟ್ಟು ಒಂದ್ ಸ್ವಲ್ಪ ಹಾಕ್ತೀನಿ ನಾನು. ನೋ, ಅಕ್ಕಿ ಹಿಟ್ಟು ಹಾಕ್ಬೋದು, ಬಟ್ ಕಡಲೆ ಹಿಟ್ಟು ಹಾಕೋ ಕಾರಣ ಏನು ಅಂತ ಹೇಳಿದ್ರೆ, ಇದು ಕ್ರಿಸ್ಪಿನೆಸ್ ಕೊಡಬೇಕಾದ್ರೆ ಕಂಪ್ಲೀಟ್ ಆಗಿ ಗಟ್ಟಿ ಮಾಡಿಬಿಡುತ್ತೆ. ಆ ಸಾಫ್ಟ್ನೆಸ್ಗೋಸ್ಕರ ಇದನ್ನ ಹಾಕೋದು. ಇದು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದಾಗ ಸಾಫ್ಟ್ನೆಸ್ಸು ಇರುತ್ತೆ, ಅಂದರೆ ಚೀವೇಬಲ್ ಇದರಲ್ಲೂ ಇರುತ್ತೆ, ಕಲ್ ಥರ ಗಟ್ಟಿನೂ ಆಗಲ್ಲ. ಹೊರಗಡೆ ಇದು ಇರುತ್ತೆ, ಅಂದರೆ ಕ್ರಿಸ್ಪಿನೆಸ್ಸು ಇರುತ್ತೆ, ಜೊತೆಲಿ ಸಾಫ್ಟ್ನೆಸ್ಸು ಇರುತ್ತೆ, ಅಗಿಯ ಲೆವೆಲಲ್ಲಿ ಇರುತ್ತೆ. ಅದಕ್ಕೋಸ್ಕರ ಮಾತ್ರನೇ ಕಡಲೆ ಹಿಟ್ಟು ಹಾಕೋದು. 1 ಸ್ಪೂನ್ ಕಡಲೆ ಹಿಟ್ಟು. ಓಕೆ,
ಸ್ಪೂನ್ ಇಲ್ವಲ್ಲ ಚಿಕ್ಕದು. ಇದು ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲ. ಇದರ ರೆಸಿಪಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಕೇಳಬಹುದು. ಇದು ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಓಕೆ, ಈ ಸ್ಪೂನಲ್ಲಿ ಚಿಕ್ಕದು. ಇದು ಪೆಪ್ಪರ್ ಪೌಡರು. ಅದು ಆ್ಯಕ್ಚುಲಿ 1 ಟೀ ಸ್ಪೂನ್ ಲೆಕ್ಕ ಅದು. ಓಕೆ, ಅದೊಂದು 5 ಗ್ರಾಮ್ಸ್ ಬರ್ಬೋದೇನೋ. ಅದು 5 ಗ್ರಾಮ್ಸು ಬರಲ್ಲ ಪ್ರಾಬಬ್ಲಿ. ಆ್ಯಂಡ್ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಕಲರ್ ಆಗಲಿ ಖಾರ ಆಗಲಿ ಇದರಿಂದನೇ ಬರಬೇಕು. ಸೊ ಇದನ್ನು ಮಂಚೂರಿಯನ್ನೇ ಮಾಡಬೇಕಂತೇನಿಲ್ಲ. ಡ್ರೈ ಗೋಬಿ ಸ್ಪೂನ್ ಅಷ್ಟು ಐತೆ, ಇದು ಹಾಕ್ಬಿಡೋಣ. ಸೊ ಇದನ್ನು ಮಂಚೂರಿಯನ್ನೇ ಮಾಡಬೇಕು ಅಂತೆಲ್ಲ ಏನಿಲ್ಲ. ಡ್ರೈ ಗೋಬಿ ಆಗಬೇಕಾದ್ರೂ ತಿನ್ಬೋದು. ಹೌದು. ಈಗ ಉಪ್ಪು ಹಾಕೋಣ. ಅದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು. ಡನ್. ಇದಿಷ್ಟೇ. ನೀರು ಹಾಕಿ. ಮೋಸ್ಟ್ ಆಫ್ ದ ಟೈಮ್ಸ್ ಡ್ರೈ ಗೋಬಿಯಲ್ಲಿ ನಮಗೆ ಸಾಲ್ಟ್ ಜಾಸ್ತಿ ಬೇಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಕ್ರಿಸ್ಪಿಯಾಗಿ ತಿಂತಾ ಇರ್ತೀವಿ. ಯಾವಾಗ ಜ್ಯೂಸಿಯಾಗಿ ಕನ್ವರ್ಟ್ ಆಗುತ್ತೋ ಆವಾಗಲೇ ಸಾಲ್ಟ್ ಅವಶ್ಯಕತೆ ಇರೋದು. ಸೊ ಇದಕ್ಕೆ ನಾವು ಸಾಲ್ಟ್ನ ಕಡಿಮೆ ಹಾಕೊಂಡ್ರೂ ಪರವಾಗಿಲ್ಲ. ಯಾವಾಗ ನೀವು ಗೋಬಿ ಮಂಚೂರಿಯನ್ ಮಾಡ್ತೀರಾ ಆ ಟೈಮಲ್ಲಿ ಸಾಲ್ಟ್ ಅವಶ್ಯಕತೆ ಇರುತ್ತೆ. ಸೊ ಇದರಲ್ಲಿ ಸಾಲ್ಟ್ ಎಷ್ಟು ಬೇಕು ಅನ್ನೋದನ್ನ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿ. ಕರೆಕ್ಟ್. ನೋಡಿದು ಹಿಂಗೆ ಎಲ್ಲ ಫುಲ್ಲು ಆಯ್ತಾ ಕಸ್ಕೊಂಡು. ಇವಾಗಲೇ ಅಂದರೆ ಇದರಲ್ಲಿ ಇಟ್ಸ್ ಅಬೌಟ್ ಒಂದು ಸ್ಮಾಲ್ ಕೋಟಿಂಗ್ ಅಷ್ಟೇ, ಜಾಸ್ತಿ ತಿಕ್ ಕೋಟಿಂಗು ಇಲ್ಲ. ಸುಮ್ಮನೆ ಒಂಥರ ಡಸ್ಟ್ ಮಾಡಿರೋ ಥರ ಒಂದು ಸ್ಮಾಲ್ ಕೋಟಿಂಗ್ ಇದೆ. ಇದನ್ನು ಆಯಿಲ್ ಫ್ರೈ ಮಾಡ್ಕೊಬೇಕು. ಆ್ಯಕ್ಚುಲಿ ಇದರಲ್ಲೂ ಆ ಬ್ಲ್ಯಾಕ್ ಕೋಟಿಂಗ್ ಇರುವಂತಹ ಎಲ್ಲ ಪಾತ್ರೆಗಳನ್ನ ಅವಾಯ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ. ಆದಷ್ಟು ಬೇಗ ಎಲ್ಲ ಬ್ಲ್ಯಾಕ್ ಕೋಟಿಂಗು ತೆಗೆದು ಬಿಡ್ತೀವಿ. ಓಕೆ, ಹಾಕು ಎಣ್ಣೆ. ಸನ್ಪ್ಯೂರ್ ಆಯಿಲು ಅಂತ ಇದನ್ನ ಹಿಂಗೆ ಕುಯ್ದುಬಿಟ್ಟು ಅದನ್ನ ತೆಗೆದು ಇದಕ್ಕೆ ಹಾಕ್ತೀಯಾ ಎಣ್ಣೆಗೆ? ಎಣ್ಣೆಗೆ ಹಾಕ್ಬಿಟ್ಟು ಹಂಗೆ ತೆಗೆದುಬಿಟ್ಟು ತಿನ್ಕೊಳ್ಳೋಣ. ನಮ್ಮ ಅಪ್ಪ ಅವಾಗಲೇ ಹೇಳ್ದ ದಟ್ರ ಸವಾಸ ಮಾಡಬೇಡ ಅಂತ. ಯಾರೇ ಗೊತ್ತು ಅವನೇ ದಟ್ರ ಸವಾಸ ಮಾಡೋನೆ ಅಂತ. ಅಂತ ಹೇಳ್ತಾ ಇದೀಯ ಅಲ್ವಾ? ನಾನು ಬಿಟ್ಟು ನಿಂಗೆ ಅರ್ಥ ಆಗಿಲ್ಲ ಬಿಡು. ಅಲ್ಲೇನೋ ಎಣ್ಣೆಲಿ ಕರ ಅಂತ ಐತೆ ಕೆರಿ. ಅದನ್ನ ಇಲ್ಲ ಕಣ, ಇನ್ನೂ ಆಗ್ಬೇಕು. ಅದು ಎಣ್ಣೆ ಕಾಯ್ಬೇಕಲ್ಲ. ಇವಾಗ ನೋಡು ಒಂದೊಂದಾಗೆ ಹಾಕೋಣ. ಓಯ್, ಇದಾದ್ಮೇಲೆ ಸ್ವಲ್ಪ ಡ್ರೈ ಗೋಬಿ ಹಂಗೆ ಇಡು, ಅದನ್ನು ಟ್ರೈ ಮಾಡೋಣ. ಆಯ್ತು. ಇದಕ್ಕೆ ಡಿಟರ್ಜೆಂಟ್ ಪೌಡರ್ ಏನಾದರೂ ಮಿಕ್ಸ್ ಮಾಡಿದ್ದ? ನೊರೆ ಬರ್ತೈತಲ್ಲ ಅದಕ್ಕ. ಇದು ಹಾಕಿದ ತಕ್ಷಣ ಕಲಿಸ್ಬಿಟ್ರೆ ಮೇಲಿರೋ ಕೋಟಿಂಗೆಲ್ಲ ಹೊಡೆದೈತಿದೆ. ಕೊಟ್ಬಿಟ್ಟು ನೆಕ್ಸ್ಟ್ ಲೆವೆಲ್. ಆ್ಯಕ್ಚುಲಿ ಇದು ನಿಂಗೆ ತಿನ್ಬೋದು. ಚೆನ್ನಾಗಿ ಇಂಗೂ ಚೆನ್ನಾಗಿರುತ್ತೆ. ಅದಕ್ಕೆ ಇದು ಅಲ್ಲ, ಅದನ್ನೇ ಹೇಳಿದ್ದು ಡ್ರೈ ಗೋಬಿ ಇಡು ಅಂತ. ಇವಾಗ ಅನ್ಹೈಜಿನ್ ಜಾಗದಲ್ಲಿ ಹೋಗ್ಬಿಟ್ಟು ಡ್ರೈ ಗೋಬಿ ಆಗಲಿ ಬೇರೆ ಏನಾದರೂ ಆಗಲಿ ತಿನ್ನಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಮನೇಲೇ ಮಾಡ್ಕೊಬೋದು. ಏನೋ ನಿಮ್ಮ ಅಮ್ಮ ಮಾಡ್ಕೊಟ್ಬಿಡ್ತೆ ಅಂದರೆ ಎಲ್ಲರೂ ಮಾಡ್ಕೊಟ್ಬಿಡ್ತಾರ? ಟೈಮ್ ಇರಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಲೇಡೀಸು. ಕಷ್ಟ ಅನ್ನಿಸ್ತಾ ಇರುತ್ತೆ ಪಾಪ. ಅವಾಗ ಅವ್ರು ಏನು ಮಾಡ್ತಾರೆ, ಎಲ್ಲರೂ ಜಾಲಿಯಾಗಿ ಆಚೆ ಕಡೆ ಹೋಗಿ ತಿನ್ಕೊಂಡು. ಕೆಲ್ಸಕ್ಕೆ ಏನಕ್ಕೆ ಹೋಗ್ತಾರೆ ಮಮ್ಮಿ? ಕೆಲ್ಸಕ್ಕೆ ಏನಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾರೆ. ಸಂಪಾದನೆ ಯಾಕೆ ಅಂದರೆ ನಮ್ಮ ಡೈಲಿ ರೊಟೀನ್ ನಡಿಬೇಕಲ್ಲ. ಡೈಲಿ ರೂಟೀನ್ ಯಾಕೆ? ಹೊಟ್ಟೆ ಬಟ್ಟೆ ಆಸ್ತಿ ಹಣ ಅಂತಸ್ತು ಅನ್ನೋದೆಲ್ಲರಿಗೂ ಬೇಕು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದು? ಹೊಟ್ಟೆಗೆ. ಆ ಹೊಟ್ಟೆಗೆ ತಾನೇ ಮೋಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ಮನೇಲಿ ಮಾಡ್ಕೊಳ್ಳಿ ಅಂತ. ಹೊರಗಡೆ ಹೋಗಿ ತಿಂದಾಗ ನಿಮ್ಮ ನಾಲ್ಗೆಗೆ ಮಾತ್ರ ಖುಷಿ ಆಗ್ತೈತೆ, ಹೊಟ್ಟೆಗೆ ಆಗ್ತಾಯ್ತಾ? ಹೊಟ್ಟೆಗೆ ಆಗ್ತಾ ಇಲ್ಲ. ಆದರೆ ಟೈಮ್ ಇಲ್ಲ ಅಂತ ತುಂಬ ಜನ ಮಾಡೋದು ಅದೇ ಕೆಲಸ. ನನಗೆ ಸುದೀಪ್ ಹೇಳ್ತಾರೆ, ರನ್ನ ಫಿಲಮಲ್ಲಿ ಒಂದು ಡೈಲಾಗ್ ಇದೆ. ಸುದೀಪ್ ಹೇಳೋ ಡೈಲಾಗು, ಇಲ್ಲೇ ಹೆಂಗಸ್ರಿಗೂ ಅತೀ ಬುದ್ಧಿವಂತಿಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅತೀ ದಡ್ತನ ತೋರಿಸೋದು ಅಂತ ಹೇಳ್ಬಿಟ್ಟು ನೀ ಹೇಳಿದ ಹಂಗೆ ಐತೆ. ಈಗ ಆಗಿದೆ. ಸ್ಮೆಲ್ ಸಖತ್ತಾಗಿ ಬರ್ತೈತಲ್ವ? ಮುಗಮ್ಮ ಅಂತ ಹಂಗೆ ತಿನ್ಬೋದು. ಇವಾಗ ಬೇಕಾದ್ರೆ ತಿನ್ನೋಡು.
ಸ್ಮೆಲ್ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಒಂದೆರಡು ಡ್ರಾಪ್ ಹತ್ತಾರು ಹಾಕೊಂಬೋದು. ಏನು? ಮೂತಿಗೆ ಕೆಚ್ಚೋಗಂಗೆ ಹೊಡೆದಾಕ್ಬಿಡ್ಬೇಕು ನಿನಗೆ. ಈಗ ನಾವು ಚಾಪ್ಸ್ಟಿಕ್ಸಿನಲ್ಲಿ ಒಂದು ಚಾಪ್ಸ್ಟಿಕ್ ಆ್ಯಕ್ಚುಲಿ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಏನಾದರೂ ಬಿಸಿ ಐತೆ ಅಂತ ಹೇಳಿದ್ರೆ ಎತ್ಕೊಂಡು ತಿನ್ನೋದಕ್ಕೆ ಈಸಿ ಇರುತ್ತೆ. ಖಾರ ಇದು ಬಿಸಿ ಖಾರ ಐತೇನೋ? ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ? ಪರ್ಫೆಕ್ಟ್. ಇನ್ಫ್ಯಾಕ್ಟ್ ಆ ಕೋಟಿಂಗು ಹಾಂ, ಕರೆಕ್ಟಾಗಿದೆ, ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಏನಾದರೂ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದು ಔಟ್ ಆಫ್ ಸಾಫ್ಟ್ ಝೋನ್ ಔಟ್ ಆಗ್ಬಿಡ್ತಾ ಇತ್ತು, ಅಂದರೆ ಬರೀ ಕ್ರಿಸ್ಪಿ ಇರ್ತಾ ಇತ್ತು, ಇದಿರ್ತಾ ಇರಲಿಲ್ಲ. ಹಾಂ 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 ಪರ್ಫೆಕ್ಟ್ ಆಗಿದೆ. ಕೋಟಿಂಗ್ ಇಷ್ಟೇ ಇರಬೇಕು, ಜಾಸ್ತಿ ಇರಬಾರ್ದು. ನಾನು ಎಲ್ಲರೂ ಒಂದು ಗೋಬಿ ಅಂಗಡಿ ಇಟ್ಕೊಂಡ್ಬಿಡ್ತೀನಿ ಇರು. ಗೋಬಿ ಅಂಗಡಿ ಏನಂದರೆ ನೀನು ಒಬ್ಬ ಬಂದು ತಿನ್ಬೇಕಷ್ಟೇ, ನಾನು ಗೋಬಿ ಅಂಗಡಿ ಇಟ್ಕೊಂಡ್ರೆ. ಅರ್ಥ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸರಿ. ಇಷ್ಟು ವರ್ಷದಲ್ಲಿ ಇದೇ ಮೊದಲನೇ ಸಲ ನೀನು ಬುದ್ಧಿವಂತೆ ಅಂತ ತೋರಿಸ್ಕೊಂಡೆ. ಓ ಹಂಗನ್ಕೊಂಡು ಕಳ್ಳ ತಿಂತಾ ಇದೀಯಾ? ನಾನು ಬುದ್ಧಿವಂತೆ ದಡ್ಡಿ ಅನ್ಕೊಂಡಿದ್ದೇನೆ. ನೀನೇ ತಾನೇ ಹೇಳಿದೆ ನೀನು ಒಬ್ಬನೇ ತಿನ್ಬೇಕು ಅಂತ, ನಾನು ಒಬ್ಬನೇ ತಿಂತಾ ಇರೋದು. ಒಂದೆರಡು ಸ್ಪೂನಷ್ಟು ಎಣ್ಣೆ ಅಲ್ಲೇ ಐತೆ, ಆಯಿತಾ? ಇದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿದ್ದೀನಿ ನೋಡು, ಅದನ್ನು ಹಾಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದು, ಫೈನ್ಲಿ ಚಾಪ್ಡ್. ಇದು ಶುಂಠಿ ಜಾಸ್ತಿ ಆಗ್ಬಿಡುತ್ತೇನೋ, ಒಂದು ಸ್ವಲ್ಪನೇ ಹಾಕೋಣ. ಸಾಕು, ಆಗ ಪರವಾಗಿಲ್ಲ, ಹಾಕು, ಚೈನೀಸ್ ಅಲ್ವಾ, ಶುಂಠಿ ಜಾಸ್ತಿ ಇದ್ರು ಏನು ತಪ್ಪಿಲ್ಲ. ಇದಕ್ಕೆ ಈರುಳ್ಳಿ ಹೂವು ಹಾಕೋಬೋದು, ನನಗೆ ಈರುಳ್ಳಿ ಹೂವು ಸಿಕ್ಕಿಲ್ಲ, ಅದಕ್ಕೆ ಇದನ್ನೇ ಹಾಕೊಂಡಿದ್ದೀನಿ, ಈರುಳ್ಳಿ. ಇದು ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಆಗ್ತಾ ಇದೆಯಲ್ಲ, ಅದ್ರ ಜೊತೆಗೆ ಈ ದಪ್ಪ ಮೆಣಸಿನ್ಕಾಯಿ. ಓಕೆ. ಅದಕ್ಕೆ ಈಗ ಮನೆಯಲ್ಲೇ ತಯಾರಿಸಿದಂತಹ ಟೊಮೆಟೊ ಕೆಚಪ್. ಇದೊಂದು ಈ ಥರ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಆಗ್ಬೋದು ಅನಿಸುತ್ತೆ ಅಷ್ಟೇ ನೋಡಿ, ಇಷ್ಟು. ಇದು ಆಗ್ತಾ ಇದ್ದಂಗೆ ಕಂಪ್ಲೀಟ್ ಶಿಫ್ಟ್ ಫ್ಲೇವರು ಸಖತ್ತಾಗೈತೆ. ಆಮೇಲೆ ಇದು ಸೋಯಾ ಸಾಸ್. ಸೋಯಾ ಸಾಸು ಒಂದು ಸ್ಪೂನಷ್ಟು ಹಾಕೋಣ. ಸೋಯಾ ಸಾಸ್ ಏನಂದರೆ ಒಂದು ಸ್ಲೈಟ್ ಹುಳಿ ಟಚ್ ಬರಬೇಕು ಅದಕ್ಕೆ. ಹಾಂ, ಇದು ಯಾವುದಿದು ಇವಾಗ ಇದು ಮಾಡಿರುವಂತಹ ಡ್ರೈ ಗೋಬಿ. ಗೋಬಿ. ಇದು ಕಲರ್ ಏನೂ ಹಾಕಿಲ್ಲ, ಇದಕ್ಕೆ ಎಲ್ಲ ಚಿಲ್ಲಿ ಪೌಡ್ರಿಂದ ಬಂದಿರುವಂಥದ್ದು. ಗುರು ಆಯಿತು. ಸರ್ವಿಂಗ್ ಮಾಡೋಣ, ಸರ್ವಿಂಗ್. ತಗೋಬಾ. ಇರು ಒಂದು ಸ್ವಲ್ಪ ಬೇಕಂದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪ್ಲೇಟ್ ತಗೋಬಾ, ಪ್ಲೇಟಿಂಗ್ ಮಾಡೋಣ. ಮುಗೀತು ಇದು ಕತೆ. ಹಾಕು ಇದಕ್ಕೆ. ಓ ಮೈ ಗಾಡ್, ಫ್ಲೇವರ್ ಸಕ್ಕತ್ತಾಗಿದೆ. ನೌ ಇಟ್ಸ್ ದ ಟೇಸ್ಟಿಂಗ್ ಟೈಮ್. ಚಾಪ್ಸ್ಟಿಕ್ಸ್ನಲ್ಲಿ ಟೇಸ್ಟ್ ಮಾಡುವ. ಆ್ಯಕ್ಚುಲಿ ಇದರಲ್ಲಿ ಆ ಮೈಲ್ಡ್ ಸೋರ್ನೆಸ್ ಇದೆ, ಆಯಿತಾ? ಜನರಲಿ ನಾವು ಹೊರಗಡೆ ತಿನ್ನೋ ಥರ ಅಂದರೆ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಬರೀ ಆ ಮೈದಾ ಮತ್ತು ಎಲೆಕೋಸು ಹಾಕ್ಬಿಟ್ಟಿರ್ತಾರೆ, ಆಯಿತಾ? ಅರ್ಧಕ್ಕರ್ಧ
ಅರ್ಧಕ್ಕರ್ಧ ಮೈದಾನೇ ತಿಂತಾ ಇರ್ತೀವಿ ನಾವು. ಆಬ್ವಿಯಸ್ಲಿ ಆ ಕ್ರಿಸ್ಪ್ನೆಸ್ ಜಾಸ್ತಿ ಇರುತ್ತೆ, ಇದರಲ್ಲಿ ಆ ಕ್ರಿಸ್ಪಿನೆಸ್ ಇಲ್ಲ. ಪ್ರಾಬ್ಲಿ ಆ ಡ್ರೈ ಗೋಬಿಯಲ್ಲಿ ಇರ್ಬೋದು, ಇದರಲ್ಲಿ ಆ ಕ್ರಿಸ್ಪ್ ಸ್ವಲ್ಪ ಕಡಿಮೆ ಇದೆ ಆಯಿತಾ. ಬಟ್ ಆ ಗ್ಲೇಸ್ ಏನಿದೆ ಮೇಲ್ಗಡೆ ಇರುವಂಥ ಜ್ಯೂಸಿನೆಸ್ಸು, ಆ ಫ್ಲೇವರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಪಕ್ಕಾ ಚೈನೀಸ್ ಒಂದು 60 ಅಲ್ಲ, ಒಂದು 80% ಚೈನೀಸ್ ಅಚೀವ್ ಮಾಡಿಬಿಟ್ಟಿದ್ಯಾ. ಇನ್ನೊಂದು ಸ್ವಲ್ಪ ಕಡಿಮೆ ಅಷ್ಟೇ ಆಯಿತಾ. ಆ ಚೈನೀಸ್ ಶೆಫ್ ಲೆವೆಲ್ಗೆ ಹೋಗೋದಕ್ಕೆ ಇನ್ನೂ ಸ್ವಲ್ಪ ಒಂದು 20-25% ಬೇಕು. ಅದರಿಂದ ಖಂಡಿತ ಹೋಗಲ್ಲ, ಅದು ನನಗೆ ಗೊತ್ತು ಆಯಿತಾ. ಬಟ್ ಹೋಮ್ ಮೇಡ್ ರೆಸಿಪಿಯಲ್ಲಿ ಹೆಲ್ದಿ ಆ್ಯಂಡ್ ಟೇಸ್ಟಿ, ಅಂದರೆ ಹೆಲ್ದಿ ಅಂತ ಹೇಳೋಕ್ಕಾಗಲ್ಲ, ಹೆಲ್ದಿಯರ್ ಅಂತ ಹೇಳ್ಬೋದು ಆಯಿತಾ. ಕಲ್ಗೋಸ್ ಕುಡಿಯೋದ್ರ ಬದಲು ಮನೇಲಿರುವಂಥ ಕಾಫಿ ಕುಡ್ಕೊಬೋದು ಅನ್ನೋ ಲೆಕ್ಕದಲ್ಲಿ ಇದನ್ನು ಮನೇಲಿ ಮಾಡ್ಕೊಂಡು ತಿನ್ಕೊಬೋದು. ನೀವೇನಾದ್ರು ಟ್ರೈ ಮಾಡ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಕೌಂಟ್ಗೆ DM ಕೂಡ ಮಾಡ್ಬೋದು, ಯಾವ್ದಾದ್ರು ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ, ಅಥವಾ ನಮಗೆ ಯಾವ್ದಾದ್ರು ರೆಸಿಪೀಸ್ ತಿಳಿಸ್ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಅಂತ ಹೇಳ್ತಾ, ಸದ್ಯದಲ್ಲೇ ಒಂದು ಗಿವ್ ಅವೇ ಕೊಡಬೇಕು ಅಂತ ಅನ್ಕೊತಾ ಇದ್ದೀವಿ. ಇನ್ನೊಂದು ಪ್ರಾಬಬ್ಲಿ ಒಂದು ವೀಕಲ್ಲಿ ಅದನ್ನು ಅನೌನ್ಸ್ ಮಾಡ್ತೀವಿ. ಏನು ಗಿವ್ ಅವೇ, ಅದನ್ನು ಹೆಂಗೆ ತೊಗೊಬೇಕು, ಅದಕ್ಕೆ ಪಾರ್ಟಿಸಿಪೇಷನ್ ಏನೇನಿರುತ್ತೆ, ಅದನ್ನು ಸುಮ್ಮನೆ ಅಂತೂ ಸಿಕ್ಕಿದವ್ರಿಗಂತೂ ಕೊಡಲ್ಲ. ಅದಕ್ಕೆ ಆಬ್ವಿಯಸ್ಲಿ ಸಮ್ ಕ್ರೈಟೀರಿಯಾಸ್ ಇದೆ ಆಯಿತಾ. ಅದಂಗಂತ ಕಷ್ಟನೂ ಅಲ್ಲ. ಅದೆಲ್ಲ ತಿಳ್ಕೊಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಚಾನಲ್ನ. ಸದ್ಯದಲ್ಲೇ ಅದನ್ನು ತಿಳಿಸ್ಕೊಡ್ತೀವಿ. ನಿನ್ನ ಬಾಯಿಂದ ಏನಾದರೂ ಹೇಳ್ಬೇಕಂತಿದ್ರೆ ಹೇಳ್ಬಿಡು. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದನ್ನು ನಾನು ಹೇಳಾಯಿತು, ನೀನು ಹೇಳು. ಅಷ್ಟೇ, ಇನ್ನೇನು. ಒಂದು ಲೈಕ್ ಹೊತ್ಬಿಡಿ, ಹಂಗೆ ಸಿಗುವ. ನಮಸ್ಕಾರ, ಮತ್ತೆ ಸಿಗೋಣ.